ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷವಾಗಿ ಕ್ಷೇಮವಾಗಿದ್ದೀರೆಂದು ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ನಾನು ತೀವ್ರವಾಗಿ ಪ್ರಾರ್ಥನೆ ಮಾಡಿ ದೇವರು ತಿಳಿಸಿಕೊಟ್ಟಂಥ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಯೇಸು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ನಮ್ಮನ್ನು ಉಂಟು ಮಾಡಿದ ದೇವರು, ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ಈ ಲೋಕದ ಜೀವಿತವೆಲ್ಲ ನಡೆಸುವಂಥ ದೇವರೊಟ್ಟಿಗೆ ಜೀವಿಸಲು ತೀರ್ಮಾನ ಮಾಡಬೇಕು. ನೀವು ತೀರ್ಮಾನ ಮಾಡಿದ್ದೀರೋ? ಈ ಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ಜೀವಿಸಲು, ಆತನ ವಾಕ್ಯದಂತೆ ನಡೆಯಲು ನೀವು ತೀರ್ಮಾನ ಮಾಡಿದ್ದೀರೋ? ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನೊಂದಿಗೆ ಜೀವಿಸಲು ನೀನು ತೀರ್ಮಾನ ಮಾಡಿದೆಯೋ ಎಂಬುದಾಗಿ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ತೀರ್ಮಾನ ಮಾಡಬೇಕು. ಯೇಸು ಕ್ರಿಸ್ತನೊಂದಿಗೆ ಈ ಲೋಕದಲ್ಲಿ ಜೀವಿಸಲು ನೀವು ತೀರ್ಮಾನ ಮಾಡಿ ಆತನೊಂದಿಗೆ ನೀವು ನಡೆಯುವಾಗ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ನೆರವೇರಿಸ್ತಾರೆ. ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ನೋಡ್ರಿ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಿಂದ 25 ವಚನದಲ್ಲಿ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು ಎಂಬುದಾಗಿ ಯೇಸು ಸ್ವಾಮಿ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಮೊದಲಾಗಿ ನೀವು ಈ ಲೋಕದಲ್ಲಿ ಯೇಸು ಕ್ರಿಸ್ತನಿಗಾಗಿ ಜೀವಿಸಲು ತೀರ್ಮಾನ ಮಾಡಬೇಕು. ದೇವರ ವಾಕ್ಯದಂತೆ ನಡೆಯಲು ತೀರ್ಮಾನ ಮಾಡಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ದೇವರು ಎಲ್ರಿಗೂ ಹೇಳ್ತಾ ಇದ್ದಾರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಅನೇಕ ಜನರು ಯೇಸು ಕ್ರಿಸ್ತನೊಂದಿಗೆ ಜೀವಿಸಲು ಮನಸ್ಸು ಮಾಡುವುದಿಲ್ಲ, ಆತನ ವಾಕ್ಯದಂತೆ ನಡೆಯಲು ಮನಸ್ಸು ಮಾಡುವುದಿಲ್ಲ. ನಮಗೆ ಅದ್ಭುತಗಳಾದರೆ ಸಾಕು, ನನಗೆ ಆರೋಗ್ಯ ಕೊಟ್ಟರೆ ಸಾಕು, ನನ್ನನ್ನು ಆಶೀರ್ವಾದ ಮಾಡಿದರೆ ಸಾಕು ಎಂಬುದಾಗಿ ಬರೀ ಆಶೀರ್ವಾದವನ್ನು ಹುಡುಕ್ತಾರೆ. ಆದರೆ ನೀವು ಏನು ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಯೇಸು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಯೇಸು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಜೀವಿಸಲು ನೀವು ತೀರ್ಮಾನ ಮಾಡಬೇಕು. ನೀವು ತೀರ್ಮಾನ ಮಾಡುವಾಗ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರ್ತದೆ. ದೇವರು ನಿಮ್ಮ ಮೂಲಕವಾಗಿ ಮಹಿಮೆ ಹೊಂದುತ್ತಾನೆ. ಮಾತ್ರವಲ್ಲದೆ ದೇವರು ಸಂತೋಷ ಪಡ್ತಾರೆ. ಇದು ದೇವರ ಬಯಕೆ. ನೀವು ಯೇಸು ಕ್ರಿಸ್ತನಿಗಾಗಿ ಜೀವಿಸಲು ಮನಸ್ಸು ಮಾಡುವಾಗ ಅವನು ತನ್ನ ನಿರಾಕರಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಲೋಕಕ್ಕಾಗಿ, ಹಣಕ್ಕಾಗಿ, ಆಸ್ತಿಗಾಗಿ, ಹೆಸರು ಕೀರ್ತಿಗಾಗಿ ಜೀವಿಸದೆ ತನ್ನ ನಿರಾಕರಿಸಿ ನಾನು ಈ ಲೋಕದಲ್ಲಿ ಜೀವಿಸುವುದು ಕ್ರಿಸ್ತನಿಗಾಗಿ ಎಂಬುದಾಗಿ ತೀರ್ಮಾನ ಮಾಡಿ, ದೇವರೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಿಸ್ರಿ, ನಿನ್ನ ಉದ್ದೇಶ ನೆರವೇರಿಸ್ರಿ, ನೀವು ನನ್ನಲ್ಲಿ ಏನು ತೀರ್ಮಾನ ಮಾಡಿದ್ದೀರೋ ಅದನ್ನು ನನ್ನ ಜೀವಿತದಲ್ಲಿ ಮಾಡ್ರಿ ಎಂಬುದಾಗಿ ದೇವರ ಚಿತ್ತವನ್ನು ನೆರವೇರಿಸಲು ತಮ್ಮನ್ನು ಒಪ್ಪಿಸಿಕೊಟ್ಟು ದಿನಾಲು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಾಗಾದರೆ ನೀವು ದೇವರನ್ನು ಹಿಂಬಾಲಿಸುವಾಗ ನಿಮಗೆ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ. ಪ್ರತಿದಿನ ನಿಮಗೆ ದೇವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಹಾಗಾದರೆ ಪ್ರತಿದಿನ ದೇವರು ನಿಮ್ಮಲ್ಲಿ ಉದ್ದೇಶ, ಸಂಕಲ್ಪ, ಯೋಜನೆಯನ್ನು ಇಟ್ಟಿದ್ದಾರೆ. ನೀವು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಜೀವಿಸಲು ಮನಸ್ಸು ಮಾಡಬೇಕು. ದಿನಾಲು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯೇಸು ಕ್ರಿಸ್ತನೊಂದಿಗೆ ನಡೆಯಲು, ಯೇಸು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಜೀವಿಸಲು ತೀರ್ಮಾನ ಮಾಡಬೇಕು.
ಈ ಲೋಕದಲ್ಲಿ ನಾನು ಬದುಕಿದರೆ ಕ್ರಿಸ್ತನಿಗಾಗಿ, ನಾನು ಸತ್ತರೂ ಪರಲೋಕ ರಾಜ್ಯಕ್ಕೆ ಸೇರ್ತೇನೆ ಎಂಬುದಾಗಿ ಎಲ್ಲವನ್ನ ನಿರಾಕರಿಸಿ ಅವನು ನಾನು ಏನಾಗ್ತೇನೋ ಎಂಬುದಾಗಿ ಭಯಪಡದೆ ಕ್ರಿಸ್ತನಿಗಾಗಿ ಜೀವಿಸಲು ತೀರ್ಮಾನ ಮಾಡಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು, ಆಸ್ತಿ ಸಂಪಾದನೆ ಮಾಡಿಕೊಂಡರು, ಹೆಸರು ಕೀರ್ತಿ ಸಂಪಾದನೆ ಮಾಡಿಕೊಂಡರು, ತನ್ನನ್ನು ಕೆಡಿಸಿಕೊಂಡರೆ, ನಷ್ಟಪಡಿಸಿಕೊಂಡರೆ ಪ್ರಯೋಜನವೇನು? ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಲೋಕಕ್ಕಾಗಿ, ಹೆಸರು ಕೀರ್ತಿಗಾಗಿ, ಹಣಕ್ಕಾಗಿ ಜೀವಿಸದೆ ಕ್ರಿಸ್ತನಿಗಾಗಿ ಜೀವಿಸಬೇಕು. ಯೇಸು ಕ್ರಿಸ್ತ ನಿಮಗೋಸ್ಕರ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದನು. 33 ವರ್ಷಗಳ ಕಾಲ ನಮಗಾಗಿ ಜೀವಿಸಿದನು. ಯೇಸು ಕ್ರಿಸ್ತನು ಏನು ಮಾಡಿದನು? ನಡೆದನು, ಬಳಲಿದನು, ಬಾಯಾರಿದನು, ಹಸಿದನು, ಉಪವಾಸ ಮಾಡಿದನು, ಪ್ರಾರ್ಥಿಸಿದನು, ಬೋಧಿಸಿದನು, ಅದ್ಭುತಗಳನ್ನು ಮಾಡಿದನು. ಕೊನೆಗೆ ತನ್ನ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿ 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ನೇತಾಡಿ ಘೋರ ಮರಣವನ್ನು ಅನುಭವಿಸಿ ನಮ್ಮನ್ನು ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟನು. ಆತನು 3ನೇ ದಿನ ಮೃತ್ಯುಂಜಯನಾಗಿ ಎದ್ದನು. ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡು ನಮಗೋಸ್ಕರ ಬೇಡ್ತಾ ಇದ್ದಾನೆ. ಯೇಸುವಿನ ಬೈಕೇನು? ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡ್ತೇನೆ, ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕೆಂಬುದಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಈ ಲೋಕದಲ್ಲಿ ಜೀವಿಸಿದ ದಿನವೆಲ್ಲ ನಮಗಾಗಿ ಜೀವಿಸಿದನು. ನೀವು ಕರ್ತನಿಗಾಗಿ ಜೀವಿಸಲು ತೀರ್ಮಾನ ಮಾಡಿ, ಯೇಸುವೆ ಈ ಲೋಕದಲ್ಲಿ ನಿನಗೋಸ್ಕರ ಜೀವಿಸ್ತೇನೆ, ನನಗೋಸ್ಕರ 33 ವರ್ಷಗಳ ಕಾಲ ಜೀವಿಸಿ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ರಿ. ನನ್ನ ನೀತಿವಂತರನಾಗಿ ಮಾಡಲು, ನಿನ್ನ ಮಗನಾಗಿ ಮಾಡಲು, ಪಾಪ ಶಾಪದಿಂದ ಬಿಡುಗಡೆ ಕೊಡಲು, ಪರಲೋಕ ರಾಜ್ಯದೊಳಗೆ ಸೇರಿಸಲು ನಿನ್ನ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದೀರಿ. ನನ್ನನ್ನು ಪ್ರೀತಿಸಿದ್ದೀರಿ. ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದಂಥ ದೇವರೇ, ನಿನಗೋಸ್ಕರವಾಗಿ ಈ ಲೋಕದಲ್ಲಿ ಜೀವಿಸ್ತೇನೆ ಎಂಬುದಾಗಿ ನೀವು ತೀರ್ಮಾನ ಮಾಡಿ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ, ಬಲಪಡಿಸಿ, ರೂಪಿಸಿ ನಿಮ್ಮನ್ನು ಉಪಯೋಗಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರಿ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನಗೋಸ್ಕರ ಜೀವಿಸು. ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರೇ ರಕ್ಷಣೆ ಹೊಂದಿರಬಹುದು, ಆದರೆ ಯೇಸು ಕ್ರಿಸ್ತ ನಿಮ್ಮೊಂದಿಗಿದ್ದಾನೆ. ನಿಮ್ಮ ಮೂಲಕವಾಗಿ ಕುಟುಂಬವನ್ನ, ಇನ್ನು ಅನೇಕ ಜನರನ್ನ ದೇವರ ರಕ್ಷಣೆಗೆ ತರ್ತಾರೆ. ನಿಮ್ಮ ಮೂಲಕವಾಗಿ ದೇವರ ಶಕ್ತಿ, ದೇವರ ಮಹಿಮೆ ಪ್ರಕಟವಾಗ್ತದೆ. ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀವಿರುವಂತಹ ಸ್ಥಳದಲ್ಲಿ ಮಾಡಲು, ನೀವು ಯೇಸು ಕ್ರಿಸ್ತನಿಗಾಗಿ ಜೀವಿಸಲು ಈಗ ತೀರ್ಮಾನ ಮಾಡ್ರಿ. ನೀವು ಹೇಳ್ರಿ, ಎಸಪ್ಪ ನಾನು ನಿನಗೋಸ್ಕರ ಜೀವಿಸುತ್ತೇನೆ. ಇಷ್ಟು ದಿನಗಳ ಕಾಲ ನಾನು ಲೋಕಕ್ಕಾಗಿ ಜೀವಿಸಿದೆ, ಹಣಕ್ಕಾಗಿ ಜೀವಿಸಿದೆ, ಹೆಸರು ಕೀರ್ತಿಗಾಗಿ ಜೀವಿಸಿದೆ. ನನ್ನನ್ನು ಮನ್ನಿಸಿರಿ. ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದಂಥ ಮಹೋನ್ನತ ದೇವರೇ, ಪರಮ ತಂದೆಯಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ಯೇಸುವೇ ನಾನು ನಿನಗೋಸ್ಕರ ಜೀವಿಸ್ತೇನೆ ಎಂಬುದಾಗಿ ನೀವು ಈ ಸಮಯದಲ್ಲಿ ಸಮರ್ಪಣೆ ಮಾಡಬೇಕು. ನೋಡ್ರಿ ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ವಿಶೇಷವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿಯೇ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿ ಎಷ್ಟು ವಿಶೇಷವಾದದ್ದು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ.
ದೇವರು ನಮಗೋಸ್ಕರ ಜೀವಿಸಿದರು, ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಾಗಾದರೆ ನಮ್ಮನ್ನು ಪ್ರೀತಿಸಿದಂಥ ದೇವರನ್ನು ಪ್ರೀತಿಸಬೇಕು. ಸೃಷ್ಟಿಕರ್ತನಾದ ದೇವರಿಗೋಸ್ಕರ ಜೀವಿಸಲು ಮನಸ್ಸು ಮಾಡಬೇಕು. ಪ್ರತಿಯೊಬ್ಬರೂ ಮನಸ್ಸು ಮಾಡುವಾಗ ದೇವರ ರಾಜ್ಯ ವಿಸ್ತಾರವಾಗ್ತದೆ, ದೇವರ ಚಿತ್ತ ನೆರವೇರ್ತದೆ. ಈ ಲೋಕಕ್ಕಾಗಿ ಜೀವಿಸದೆ, ಹೆಸರು ಕೀರ್ತಿಗಾಗಿ ಜೀವಿಸದೆ, ಕ್ರಿಸ್ತನಿಗಾಗಿ ಜೀವಿಸಲು ಮನಸ್ಸು ಮಾಡುವಾಗ ನಿಮ್ಮ ವಿಷಯದಲ್ಲಿ ಪರಲೋಕದಲ್ಲಿರುವ ತಂದೆಯ ದೇವರು ಸಂತೋಷ ಪಡುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕಕ್ಕಾಗಿ ಜೀವಿಸಿದ್ದು ಸಾಕು. ಈ ಲೋಕ ನಿಮಗೇನು ಕೊಡಲು ಸಾಧ್ಯವಿಲ್ಲ. ಈ ಲೋಕದಲ್ಲಿರುವ ಜನರು ಏನು ಕೊಡಲು ಸಾಧ್ಯವಿಲ್ಲ. ಆದರೆ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪಶಾಪದಿಂದ ಬಿಡುಗಡೆ ಕೊಟ್ಟು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈ ದೇವರಿಗಾಗಿ ನೀವು ಜೀವಿಸಬೇಕು. ಈ ದೇವರೊಂದಿಗೆ ಈ ಲೋಕದ ಜೀವಿತವೆಲ್ಲ, ಈ ಲೋಕದಲ್ಲಿ ಬದುಕುವ ದಿನವೆಲ್ಲ ಕರ್ತನಿಗಾಗಿ ಜೀವಿಸಲು ನೀವು ತೀರ್ಮಾನ ಮಾಡಬೇಕು. ನೀವು ತೀರ್ಮಾನ ಮಾಡುವಾಗ ಈ ಲೋಕದಲ್ಲಿ ದೇವರು ನಿಮ್ಮೊಟ್ಟಿಗಿದ್ದು ನಡೆಸುತ್ತಾರೆ. ನೋಡ್ರಿ ಪ್ರಿಯರೇ, 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನಿಗಾಗಿ ಜೀವಿಸುವಾಗ ಅನೇಕ ಹಿಂಸೆಗಳು, ಹೋರಾಟಗಳು, ಸಮಸ್ಯೆಗಳು, ಶೋಧನೆಗಳು ಬರ್ತದೆ. ನಿಮ್ಮ ಮುಂದೆ ವಾಕ್ಯವನ್ನು ಹೇಳುತ್ತಿರುವಂಥ ನಮ್ಮ ಜೀವಿತದಲ್ಲಿ ಹಿಂಸೆಗಳು, ಕಷ್ಟಗಳು, ಬಾಧೆಗಳು, ಹೋರಾಟಗಳು, ಅನೇಕ ವಿಧವಾದ ಶೋಧನೆಗಳು ಬಂದವು. ಆದರೆ ನಾವು ತೀರ್ಮಾನ ಮಾಡಿದೆವು, ಬದುಕಿದರು ಕರ್ತನಿಗಾಗಿ, ಸತ್ತರು ಕರ್ತನಿಗಾಗಿ. ನಾವು ನಮ್ಮ ಕುಟುಂಬ ತೀರ್ಮಾನ ಮಾಡಿ ಕರ್ತನಿಗಾಗಿ ನಿಂತಾಗ ಯಾವ ಹಿಂಸೆ ಆಗಲಿ, ಕಷ್ಟವಾಗಲಿ, ಬಾಧೆಯಾಗಲಿ, ಸಮಸ್ಯೆಯಾಗಲಿ ನಮ್ಮನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ನೀವು ಕರ್ತನಿಗಾಗಿ ಜೀವಿಸುವಾಗ ಹಿಂಸೆಗಳು ಬರ್ತದೆ, ಹೋರಾಟಗಳು ಬರ್ತದೆ, ಶೋಧನೆಗಳು ಬರ್ತದೆ. ಅನೇಕ ಜನರು ನಿಮ್ಗೆ ವಿರುದ್ಧವಾಗಿ ನಿಲ್ತಾರೆ. ಕ್ರಿಸ್ತನಿಗಾಗಿ ಜೀವಿಸುವಾಗ ಅನೇಕ ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಯೇಸುಸ್ವಾಮಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಅದರ ಧೈರ್ಯವಾಗಿ ನಾನು ಲೋಕವನ್ನೇ ಜಯಿಸಿದ್ದೇನೆ. ಲೋಕವನ್ನೇ ಜಯಿಸಿದಂಥ ದೇವರು, ಸೃಷ್ಟಿಕರ್ತನ ದೇವರು, ಮಹೋನ್ನತ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತ ನಮ್ಮ ಸಂಗಡ ಇರುವುದರಿಂದ ಯಾವ ಹಿಂಸೆಗಳು, ಹೋರಾಟಗಳು, ಶೋಧನೆಗಳು ಬಂದರೂ ನಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ. ನಮ್ಮನ್ನು ಅದ್ಭುತಕರವಾಗಿ ನಡೆಸಿದರು, ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಸುವಾರ್ತೆಯನ್ನು ಹೇಳುವಂಥ ಸಾಧನವಾಗಿ ಇಟ್ಟಿದ್ದಾರೆ. ನಮ್ಮ ಮೂಲಕವಾಗಿ ಅನೇಕ ಅದ್ಭುತಗಳನ್ನು ಮಾಡಿ ದೇವರ ಶಕ್ತಿಯನ್ನು, ಮಹಿಮೆಯನ್ನು ಪ್ರಕಟಪಡಿಸಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಕ್ರಿಸ್ತನಿಗಾಗಿ ಜೀವಿಸುವಾಗ, ಕ್ರಿಸ್ತನಿಗಾಗಿ ಜೀವಿಸಲು ನೀವು ಮನಸ್ಸು ಮಾಡುವಾಗ, ಒಪ್ಪಿಸಿಕೊಡುವಾಗ ಅನೇಕ ಹಿಂಸೆಗಳು ಬರ್ತದೆ. ಅವಾಗ ಹಿಂಜಾರಿ ಹೋಗ್ಬೇಡ್ರಿ. ಹಿಂಸೆಗಳಲ್ಲಿ, ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಶೋಧನೆಗಳಲ್ಲಿ, ವೇದನೆಗಳಲ್ಲಿ ಕರ್ತನ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಮುನ್ನಡೆಸುತ್ತಾರೆ. ನಿಮಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ನಿಮ್ಮ ಮೇಲೆ ಬರುವಂಥ ವೈರಿಗಳು ಒಂದು ದಾರಿಯಿಂದ ಬಂದರೂ 7 ದಾರಿಯಿಂದ ಓಡಿ ಹೋಗುವ ಹಾಗೆ ನಮ್ಮೊಟ್ಟಿಗಿರುವ ಕರ್ತನ ಮಾಡ್ತಾರೆ. ಹಿಂಸೆಗಳಲ್ಲಿ ಸೋತು ಹೋಗಬಾರ್ದು. ಅನೇಕ ಜನರು ಕಷ್ಟಗಳು, ಹಿಂಸೆಗಳು ಬಂದಾಗ ದೇವ್ರನ್ನ ಬಿಟ್ಟು ಹೋಗ್ತಾರೆ. ನಾನು ಪ್ರಾರ್ಥನೆ ಮಾಡಿದೆ, ಉಪವಾಸ ಮಾಡಿದೆ, ಸಭೆಗೆ ಹೋದೆ, ದೇವ್ರ ಸೇವೆ ಮಾಡಿದೆ, ನನಗೆ ಯಾಕೆ ಹಿಂಸೆ, ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ಶೋಧನೆ, ನನಗೆ ಯಾಕೆ ಈ ಹೋರಾಟ ಎಂಬುದಾಗಿ ಅನೇಕ ಜನರು ದೇವರನ್ನು ಬಿಟ್ಟು ಹೋಗ್ತಾರೆ. ವಾಕ್ಯವನ್ನು ಗಮನಿಸಿರಿ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೊಳಗಾಗುವರು. ಸದ್ಭಕ್ತರಿಗೆ ಹಿಂಸೆ. ನಮ್ಮ ಜೀವಿತದಲ್ಲಿ ಎಷ್ಟು ಹಿಂಸೆಗಳು, ಹೋರಾಟಗಳು ಬಂದರೂ ಯಾವುದು ನಮ್ಮನ್ನು ಜಯಿಸಲು ಆಗಲೇ ಇಲ್ಲ. ಯಾಕಂದರೆ
ದೇವರು ನಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಹಿಂಸೆಯಲ್ಲಿದ್ದೀರೋ, ಹೋರಾಟದಲ್ಲಿದ್ದೀರೋ, ದೇವರು ನಿಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾರೆ. ಯಾವ ಹೋರಾಟಗಳು, ಶೋಧನೆಗಳು, ವೇದನೆಗಳು ನಿಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ. ಭಯಪಡಬೇಡ್ರಿ. ನೀವು ತೀರ್ಮಾನ ಮಾಡ್ರಿ, ನಾನು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ, ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡುವಾಗ ದೇವರ ಆತ್ಮ ನಿಮ್ಮನ್ನು ಆಳ್ವಿಕೆ ಮಾಡ್ತಾರೆ. ಪರಲೋಕದ ದೇವದೂತರು ನಿಮಗೆ ಸಹಾಯಕ್ಕೆ ಬರ್ತಾರೆ. ನೀವು ಕ್ರಿಸ್ತನಿಗಾಗಿ ಜೀವಿಸಲು ತೀರ್ಮಾನ ಮಾಡುವಾಗ ದೇವರು ತನ್ನ ಆತ್ಮನಿಂದ ತುಂಬಿಸಿ, ವರಗಳಿಂದ ತುಂಬಿಸಿ ನಿಮ್ಮ ಸಂಗಡ ಇದ್ದು ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪನ ನಿಮ್ಮಲ್ಲಿ ಮಾಡ್ತಾರೆ. ದೇವರ ರಾಜ್ಯ ವಿಸ್ತಾರವಾಗ್ತದೆ. ಸಮರ್ಪಣೆ ಮಾಡ್ರಿ. ಯೇಸು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ನಾನು ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ರಿ. ತೀರ್ಮಾನ ಮಾಡಿ ಕರ್ತನಿಗಾಗಿ ಜೀವಿಸಿರಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-8 ವಚನದಲ್ಲಿ, ಕ್ರಿಸ್ತ ಯೇಸುವಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನೆಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿಯನಾದನೆಂಬುದಾಗಿ ಮರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯವನ್ನು ಗಮನಿಸಿರಿ. ಕ್ರಿಸ್ತ ಯೇಸುವಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಯೇಸು ಕ್ರಿಸ್ತನ ಮನಸ್ಸು ಎಂಥ ಮನಸ್ಸು? ತಂದೆಯಾದ ದೇವರು ಏನು ಹೇಳಿದರು ಅದನ್ನೇ ಮಾಡಿದರು. ದೇವರ ಮಾತಿಗೆ ವಿಧೇಯರಾದರು, ತನ್ನನ್ನು ತಗ್ಗಿಸಿಕೊಂಡರು. ಈ ಲೋಕದಲ್ಲಿ ಜೀವಿಸಿದ ದಿನವೆಲ್ಲ ತಂದೆಯ ಚಿತ್ತವನ್ನೇ ಮಾಡಿದರು, ತಂದೆ ಹೇಳಿದ್ದನ್ನೇ ಮಾಡಿದರು, ತಂದೆ ದೇವರನ್ನ ಘನಪಡಿಸಿದರು. ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ಮನಸ್ಸು ನಿಮಗಿರಬೇಕು. ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ನರಮನುಷ್ಯನಾಗಿ ಈ ಲೋಕದಲ್ಲಿ ಬಂದನು, ತನ್ನನ್ನು ತಗ್ಗಿಸಿಕೊಂಡನು, ದೇವರ ಮಾತಿಗೆ ವಿಧಿಯನಾದನು. ಮಾತ್ರವಲ್ಲದೆ ಈ ಲೋಕದ ಜೀವಿತವೆಲ್ಲ ತಂದೆ ದೇವರ ಚಿತ್ತವನ್ನು ಮಾಡಿ ದೇವರನ್ನ ಮಹಿಮೆ ಪಡಿಸಿದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕ್ರಿಸ್ತ ಯೇಸುವಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ನಮ್ಮನ್ನು ತಗ್ಗಿಸಿಕೊಳ್ಳಬೇಕು, ದೇವರ ಮಾತಿಗೆ ವಿಧೇಯರಾಗಬೇಕು, ದೇವರನ್ನ ಹಿಂಬಾಲಿಸಬೇಕು. ಈ ಲೋಕದಲ್ಲಿ ಏನೇ ಸಮಸ್ಯೆಗಳು, ಹೋರಾಟಗಳು, ಅವಮಾನ, ನಿಂದೆಗಳು ಬಂದರೂ ಯೇಸುವನ್ನೇ ಹಿಂಬಾಲಿಸಬೇಕು. ಯೇಸುವೆ, ಬದುಕಿದ್ದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಈ ಲೋಕದಲ್ಲಿ ಏನು ಕಳೆದುಕೊಂಡರು ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ. ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದೀರಿ, ಅಭಿಷೇಕಿಸಿದಿರಿ, ಸತಿದೇವರಾದ ನಿನ್ನನ್ನು ತಿಳುಕೊಳ್ಳಲು ಕೃಪೆ ಕೊಟ್ಟಿದ್ದೀರಿ, ನಿನಗೋಸ್ಕರ ಜೀವಿಸ್ತೇನೆ ಎಂಬುದಾಗಿ ಕರ್ತನಿಗಾಗಿ ಜೀವಿಸಬೇಕು. ಯೇಸು ಕ್ರಿಸ್ತನಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕು. ಹಾಗಾದರೆ ಯೇಸು ಕ್ರಿಸ್ತನು ತಂದೆ ದೇವರ ಚಿತ್ತವನ್ನು ಮಾಡಿದರು. ನಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ತನ್ನ ಪ್ರಾಣವನ್ನೇ ಕೊಟ್ಟು, ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟರು. ಆ ಮನಸ್ಸು ನಮಗಿರಬೇಕು. ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನನ್ನು ಪ್ರೀತಿಸುವವರಿಗೆ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅದನ್ನು ನಿಮ್ಮ ಕಣ್ಣು ಕಾಣುತ್ತಿಲ್ಲ, ನಿಮ್ಮ ಕಿವಿ ಕೇಳ್ತಾ ಇಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನೀವು ಕ್ರಿಸ್ತನಿಗಾಗಿ ಜೀವಿಸುವಾಗ ಹಿಂಸೆಗಳು, ಹೋರಾಟಗಳು ಏನೇ ಬಂದರೂ ಕರ್ತನಿಗಾಗಿ ಜೀವಿಸಲು ತೀರ್ಮಾನ ಮಾಡಿ ಕರ್ತನೊಂದಿಗೆ ನಡೆಯುವಾಗ ದೇವರು ನಿಮಗಾಗಿ ಈ ಲೋಕದಲ್ಲಿ ಪರಲೋಕದಲ್ಲಿ ಎಲ್ಲವನ್ನ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ನೀವು ಭ್ರಮಿಸುವಂಥ ರೀತಿಯಲ್ಲಿ, ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ತಕ್ಕ ಸಮಯದಲ್ಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂತತಿಗೆ ದೇವರು ಒದಗಿಸಿ ಕೊಡ್ತಾರೆ. ಮಾತ್ರವಲ್ಲದೆ ನಿತ್ಯ ಜೀವನ ದೇವರು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೇವ ಜನರೇ, ಈ ಜೀವವುಳ್ಳ ವಾಕ್ಯವನ್ನು ನೀವು ಕೇಳಿಸಿಕೊಂಡಿರುವಾಗ
ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿರಿ. ಏಸಪ್ಪ, ನಾನು ನಿನಗೋಸ್ಕರ ಜೀವಿಸುತ್ತೇನೆ. ನಿನ್ನ ಚಿತ್ತವನ್ನು, ನಿನ್ನ ಉದ್ದೇಶವನ್ನು, ನಿನ್ನ ಸಂಕಲ್ಪವನ್ನು, ನಿನ್ನ ಯೋಜನೆಯನ್ನು ನನ್ನಲ್ಲಿ ನೆರವೇರಿಸಿರಿ. ನಿನ್ನ ಸಾಧನವಾಗಿ ನಾನು ಉಪಯೋಗಿಸಿರಿ. ಪವಿತ್ರಾತ್ಮನಿಂದ ತುಂಬಿಸಿ ನಿನ್ನನ್ನೇ ನಾನು ಪ್ರೀತಿಸಲು, ನಿನ್ನನ್ನೇ ಹಿಂಬಾಲಿಸಲು ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಈ ಸಮಯದಲ್ಲಿ ನೀವು ಸಮರ್ಪಣೆ ಮಾಡುವಾಗ ದೇವ್ರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನೀವು ಜೀವಳ್ಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ನೀವು ಹೇಳಿದ್ರಿ, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ನನ್ನ ಹಿಂದೆ ಬರಲೇ ಎಂಬುದಾಗಿ. ಎಸಪ್ಪ, ಈ ಲೋಕದಲ್ಲಿ ಯಾವುದು ನಮಗೆ ಶಾಶ್ವತವಲ್ಲ. ನಮ್ಮ ಶಾಶ್ವತ ಸಂಪತ್ತು ನೀನೇ ಆಗಿದ್ದೀಯಪ್ಪ. ನಮಗೆ ಸರ್ವವೂ ನೀವಾಗಿದ್ದೀರಿ. ನಮಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂಥ ಮಹೋನ್ನತ ದೇವರೇ, ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಎಸಪ್ಪ ಈ ಲೋಕದಲ್ಲಿ ನಿನಗೋಸ್ಕರ ಜೀವಿಸ್ತೇನೆ, ನಿನಗಾಗಿ ಜೀವಿಸ್ತೇನೆ, ನನಗೋಸ್ಕರ ನೀನೆಲ್ಲವನ್ನ ಮಾಡಿ ಮುಗಿಸುವ ದೇವರು, ನನ್ನ ಸೃಷ್ಟಿಕರ್ತನ ದೇವರು, ನನ್ನ ಪಾಪ ಶಾಪದಿಂದ ನರಕದಿಂದ ಪಾರು ಮಾಡಿದ ದೇವರು, ನಿತ್ಯ ಜೀವನ ನನಗೆ ಅನುಗ್ರಹಿಸಿಕೊಡುವ ದೇವರೇ, ನಿನ್ನನ್ನೇ ಹಿಂಬಾಲಿಸ್ತೇನೆ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಸಮರ್ಪಣೆ ಮಾಡಿದ್ದಾರೋ, ಅವರ ಮೇಲೆ ನಿನ್ನ ಜೀವ ಇಳಿದು ಬರಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಪರಿಶುದ್ಧಾತ್ಮನ ಆಳ್ವಿಕೆ ಒಡೆತನ ಉಂಟಾಗಲಿ ಸ್ವಾಮಿ. ಇಲ್ಲಿ ದೇವರಾತ್ಮನುಂಟು, ಅಲ್ಲಿ ಬಿಡುಗಡೆ ಉಂಟು. ಎಷ್ಟು ಜನರು ಸ್ವಾಮಿ ನಿನ್ನನ್ನು ಬಿಟ್ಟು ಜೀವಿಸಿದರು, ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿ ಸಮರ್ಪಣೆ ಮಾಡಿದ್ದಾರೆ. ಅವರು ಬಿಡುಗಡೆ ಕೊಡ್ರಿ ಅಪ್ಪ. ಕ್ರಿಸ್ತನು ಬಿಡುಗಡೆ ಕೊಟ್ಟರೆ ನಿಜವಾದ ಬಿಡುಗಡೆ. ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ, ಕಣ್ಣೀರಿಂದ, ಬಾಧೆಯಿಂದ, ಬಡತನದಿಂದ, ಸಾಲದಿಂದ, ಹೋರಾಟದಿಂದ ಬಿಡುಗಡೆಯನ್ನು ಕೊಡ್ರಿ ಸ್ವಾಮಿ. ಬಿಡುಗಡೆಯನ್ನು ಕೊಡ್ರಿ. ಇನ್ನು ಮುಂದೆ ನಿನಗೋಸ್ಕರ ಜೀವಿಸು, ನಿನ್ನ ವಾಕ್ಯದಂತೆ ನಡೆಯಲು ಕೃಪೆ ಕೊಡ್ರಿ ಸ್ವಾಮಿ. ಅವರ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿರಿ ಅಪ್ಪ, ತಿರುಗಿಸಿರಿ. ನಿನ್ನ ಪ್ರಸನ್ನತೆ ಆವರಿಸಲು, ನಿನ್ನ ವಾಕ್ಯದಂತೆ ಜೀವಿಸಲು ಸಹಾಯ ಮಾಡಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಅವರೆಲ್ಲರನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಜೀವಿಸಲು ನೀವು ತೀರ್ಮಾನ ಮಾಡಿರಿ. ನೀವು ತೀರ್ಮಾನ ಮಾಡುವಾಗ ದೇವರು ತನ್ನ ಆತ್ಮನಿಂದ ತುಂಬಿಸಿ ಈ ಲೋಕದಲ್ಲಿ ತನ್ನ ಸಾಧನವಾಗಿ ನಿಮ್ಮನ್ನು ಉಪಯೋಗಿಸುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.